ಮಂಜುನಾಥ್ ಅಂತ್ಯಕ್ರಿಯೆ ನೆರವೇರಲಿದೆ. ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿ ಮಂಜುನಾಥ್ ರಾವ್ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯೂ ಕೂಡ ನೆರವೇರುತ್ತೆ. ಮೆರವಣಿಗೆಯ ಮೂಲಕ ಮಂಜುನಾಥ್ ಶವವನ್ನ ಚಿತಾಗಾರಕ್ಕೆ ತರಲಾಗಿದೆ. ಈ ಸಂದರ್ಭದಲ್ಲಿ ನೂರಾರು ಜನ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾದಂತ ಕನ್ನಡಿಗ ಮಂಜುನಾಥ್ ರಾವ್ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರುತ್ತೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಮೊದಲಿಗೆ ಸಕಲ ಸರ್ಕಾರಿ ಗೌರವಗಳನ್ನ ಸಲ್ಲಿಸಲಾಗುತ್ತೆ. ಅದಾದ ನಂತರ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ವಿಧಿವಿಧಾನಗಳು ನೆರವೇರುತ್ತೆ. ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಜುನಾಥ ಪಾರ್ಥಿವ ಶವಾಗಾರಕ್ಕೆ ಬರುತ್ತೆ, ಚಿತಾಗಾರಕ್ಕೆ ತರಲಾಗುತ್ತೆ. ಮೆರವಣಿಗೆಯ ಮೂಲಕ ಶವವನ್ನ ಚಿತಾಗಾರಕ್ಕೆ ತರಲಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಗಣ್ಯರು, ಮಂಜುನಾಥ ರಾವ್ ಅವರ ಸ್ನೇಹಿತರು, ಕುಟುಂಬಸ್ಥರು, ಅಲ್ಲಿನ ಸಾರ್ವಜನಿಕರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ರೋಟರಿ ಚಿತಾಗಾರದಲ್ಲಿ ಮಂಜುನಾಥ್ ಅಂತ್ಯಕ್ರಿಯೆಗೆ ಕ್ಷಣಗಣನೆ ಆರಂಭ ಆಗಿದೆ. ಮೊದಲಿಗೆ ಸರ್ಕಾರಿ ಗೌರವಗಳೊಂದಿಗೆ ನೇರ ಪ್ರಸಾರದ ದೃಶ್ಯ ಇದೆ. ಮೆರವಣಿಗೆಯ ಮೂಲಕ ಮಂಜುನಾಥ್ ರಾವ್ ಅವರ ಪಾರ್ಥಿವವನ್ನ ಚಿತಾಗಾರಕ್ಕೆ ತರಲಾಗಿದೆ. ಅಲ್ಲಿ ಕೊನೆ ಕ್ಷಣದ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮಂಜುನಾಥ್ ಅವರ ಅಂತಿಮ ಯಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಪುಷ್ಪವೃಷ್ಟಿಯೇ ಅಲ್ಲಾಗಿರುವಂತಹ ದೃಶ್ಯ. ಮತ್ತೊಂದು ಕಡೆ ಆ ಪುಟ್ಟ ಮಗು ಅಳ್ತಾ ಇದೆ. ಇದು ಭರತ್ ಭೂಷಣ್ ಅವರ 3.5 ವರ್ಷದ ಮಗು. ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆಗೂ ಕೂಡ ಸಿದ್ಧತೆಗಳು ಆಗಿದೆ. ಕೊನೆ ಕ್ಷಣದ ವಿಧಿವಿಧಾನಗಳನ್ನ ನೆರವೇರಿಸಲಾಗ್ತಾ ಇದೆ. ಎರಡೂ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಭರತ್ ಭೂಷಣ್ ಅವರ ತಾಯಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸ್ತಾ ಇದ್ದಾರೆ. ಶಿವಮೊಗ್ಗ ಹಾಗೂ ಬೆಂಗಳೂರು ಎರಡೂ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಉಗ್ರರ ಗುಂಡಿಗೆ ಬಲಿಯಾದಂತಹ ಕನ್ನಡಿಗರಾದ ಮಂಜುನಾಥ್ ರಾವ್ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರೋಟರಿ ಚಿತಾಗಾರಕ್ಕೆ ಅಂತಿಮ ಯಾತ್ರೆ ಬಂದು ತಲುಪುತ್ತೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆಗೆ ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯ. ಕುಟುಂಬಸ್ಥರು ಕೊನೆ ಕ್ಷಣದ ವಿಧಾನಗಳನ್ನ ನೆರವೇರಿಸುತ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ಸ್ಥಳದಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಮತಾ, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಭರತ್ ಭೂಷಣ್ ಅವರ ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇರುವಂತದ್ದು. ಸದ್ಯದ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ವೀಣಾ, ಏನು ಉಗ್ರರ ಗುಂಡೇಟಿಗೆ ಬಲಿಯಾದಂತಹ ಕನ್ನಡಿಗ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನ ಈಗಾಗಲೇ ನಡೀತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರವನ್ನ ಹೆಬ್ಬಾಳದಲ್ಲಿರುವಂತಹ ಚಿತಾಗಾರಕ್ಕೆ ತಗೊಂಡೋಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಆದ್ರೆ ಈಗಾಗಲೇ ಅಂತಿಮ ವಿಧಿವಿಧಾನ ಅಂದ್ರೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಮನೆ ಕುಟುಂಬಸ್ಥರು ಎಲ್ಲರೂ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಪತ್ನಿ ಸುಜಾತ ಇರ್ಬೋದು, ಹಾಗೇನೆ
ಅಣ್ಣ ಪ್ರೀತಮ್ ಹಾಗೇನೆ ಸಾಯಿ ತಂದೆ ತಾಯಿ ಜೊತೆಗೆ ಕುಟುಂಬಸ್ಥರು ಎಲ್ಲರೂ ಕೂಡ ಈಗಾಗಲೇ ಏನು ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಬಂದು ಅಂತಿಮ ದರ್ಶನವನ್ನ ಪಡೆದ್ರು. ಜೊತೆಗೆ ರಾಜಕೀಯ ಗಣ್ಯ ವ್ಯಕ್ತಿಗಳು ಇರಬಹುದು, ಹಾಗೇನೆ ಸಿನಿ ನಟರು ಇರಬಹುದು, ಎಲ್ಲರೂ ಕೂಡ ಬಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದ್ರು. ಈಗಾಗಲೇ ಏನು 1:30ಯಿಂದ 3 ಗಂಟೆವರೆಗೂ ಕೂಡ ರಾಹುಕಾಲ ಇದ್ದಂತಹ ಹಿನ್ನೆಲೆಯಲ್ಲಿ ಈಗ 3 ಗಂಟೆಯಿಂದ ಪೂಜೆ ಕೂಡ ಶುರು ಮಾಡಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರವನ್ನ ಹೆಬ್ಬಾಳದ ಚಿತಾಗಾರಕ್ಕೆ ತಗೊಂಡು ಹೋಗ್ತಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಅಲ್ಲಿ ಏನು ಅಂತ್ಯಕ್ರಿಯೆಯನ್ನು ಕೂಡ ಮಾಡೋರಿದ್ದಾರೆ. ಹಾಗಾಗಿ ಈಗಾಗಲೇ ಬೇಕಾಗಿರುವಂತಂದ್ರೆ ಇಲ್ಲಿಂದ ಅಂದ್ರೆ ದಾರಿ ಮಧ್ಯೆ ಎಲ್ಲೂ ಕೂಡ ದರ್ಶನಕ್ಕೆ ವ್ಯವಸ್ಥೆ ಮಾಡೋದಿಕ್ಕೆ ಇರೋದಿಲ್ಲ, ಅವಕಾಶ ಇರೋದಿಲ್ಲ. ಇಲ್ಲಿಂದ ನೇರವಾಗಿ ಅಂದ್ರೆ ಮತ್ತಿಕೆರೆಯ ಸುಂದರನಗರ ಏನಿದೆ ಇಲ್ಲಿಂದ ನೇರವಾಗಿ ಹೆಬ್ಬಾಳದ ಚಿತಾಗಾರಕ್ಕೆ ತಗೊಂಡು ಹೋಗಿ ಅಲ್ಲಿ ಅಂತ್ಯಕ್ರಿಯೆ ಅಂದ್ರೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನ ನಡೆಸೋದಿಕ್ಕೆ ಅಂತ ಹೇಳಿ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರ ಇಲ್ಲಿಂದ ಹೊರಡೋದಿಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ವೀಣಾ, ಎಷ್ಟೊತ್ತಾಗುತ್ತೆ ಅಂತ ಏನ್ ಹೇಳ್ತಾ ಇದ್ದಾರೆ ಕುಟುಂಬಸ್ಥರು ಈ ಬಗ್ಗೆ? ಇದರ ಜೊತೆಗೆ ಅಲ್ಲಿ ನೆರೆದಿರುವಂತಹ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ, ಅವರ ಮನದಾಳದ ಮಾತು ಏನು ಮಮತಾ? ವೀಣಾ, ಅಂದ್ರೆ ಆಕ್ಚುಲಿ ಇವರು 2 ಗಂಟೆಯಿಂದಲೇ ಈ ಅಂತ್ಯಕ್ರಿಯೆಗೆ ಎಲ್ಲರಿಗೂ ತಯಾರಿಯನ್ನು ಮಾಡ್ಕೋಬೇಕು ಅನ್ಕೊಂಡಿದ್ರು. ಆದ್ರೆ ರಾಹುಕಾಲ ಇರುವಂತಹ ಹಿನ್ನೆಲೆಯಲ್ಲಿ 3 ಗಂಟೆಗೆ ಅಂತ್ಯಕ್ರಿಯೆ ಅಂದ್ರೆ ಎಲ್ಲ ರೀತಿಯ ಕ್ರಮಗಳನ್ನ ಶುರು ಮಾಡಿದ್ದಾರೆ. ಇನ್ನು 3 ಗಂಟೆ ಅಂದ್ರೆ ಈಗ ಪಾರ್ಥಿವ ಶರೀರವನ್ನ ಕರೆದುಕೊಂಡು ಹೋಗಿ ಅಲ್ಲಿ ಅಂತಿಮ ವಿಧಿವಿಧಾನ ಅಂದ್ರೆ ಕೆಲವೊಂದು ಪೂಜೆಯನ್ನ ಮಾಡಿದ ಬಳಿಕ 4 ಗಂಟೆ ಅಷ್ಟೊತ್ತಿಗೆ ಅಂತ್ಯ ಸಂಸ್ಕಾರಕ್ಕೆ ಎಸ್ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಶಿವಮೊಗ್ಗದ ದೃಶ್ಯ, ಮಂಜುನಾಥ ರಾವ್ ಅವರ ಪಾರ್ಥಿವವನ್ನ ರೋಟರಿ ಚಿತಾಗಾರಕ್ಕೆ ತರಲಾಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಶಾಸಕ ಚನ್ನಬಸಪ್ಪ ಅವರು ಕೂಡ ಈ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ರಾಜೇಶ್ ಕಾಮತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ರೋಟರಿ ಚಿತಾಗಾರಕ್ಕೆ ಪಾರ್ಥಿವವನ್ನು ತರಲಾಗಿದೆ ಈಗ. ಶಿವಮೊಗ್ಗದ ವಿದ್ಯಾನಗರದಲ್ಲಿರ್ತಕ್ಕಂತಹ ರೋಟರಿ ಚಿತಾಗಾರಕ್ಕೆ ಪಾರ್ಥಿವ ಶರೀರವನ್ನ ಈಗಷ್ಟೇ ತರಲಾಗಿದೆ. ಪಾರ್ಥಿವ ಶರೀರವನ್ನ ಕ್ಯಾಂಟರ್ ವಾಹನದಿಂದ ಏನು ಮೆರವಣಿಗೆಗೆ ಹೊರಟಿದ್ದ ಕ್ಯಾಂಟರ್ ವಾಹನದಲ್ಲಿತ್ತು, ಅಲ್ಲಿಂದ ತೆಗೆದು ಅದನ್ನ ನೇರವಾಗಿ ಗಾರ್ಡ್ ಆಫ್ ಆನರ್ ಅಂದ್ರೆ ಗೌರವ ರಕ್ಷೆ, ಸರ್ಕಾರಿ ಸಕಲ ಗೌರವ ರಕ್ಷೆಯನ್ನು ನೀಡಲಿಕ್ಕೆ ಸಿದ್ಧ ಆಗಿದೆ. ಅಲ್ಲಿ RSI ನಾಗೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ, ಜಿಲ್ಲಾ ಸಶಸ್ತ್ರ ಮೀಸಲ ಪೊಲೀಸರ ತಂಡ ಗೌರವ ರಕ್ಷೆಯನ್ನು ನೀಡಲಿಕ್ಕೆ ಸಿದ್ಧ ಆಗಿದೆ. ಹಾಗಾಗಿ ಪಾರ್ಥಿವ ಶರೀರಕ್ಕೆ ಈಗ ಗೌರವ ರಕ್ಷೆಯನ್ನು ನೀಡಲಾಗುತ್ತೆ. ಈ ಗೌರವ ರಕ್ಷೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸೇರಿದ ಹಾಗೆ ಸಂಸದ BY ರಾಘವೇಂದ್ರ, ಶಾಸಕ ಚನ್ನಬಸಪ್ಪ, ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ, SP ಮಿಥುನ್ ಕುಮಾರ್ ಹಾಗೂ ಪೂರ್ವಲ್ಲಿ IGP ರವಿಕಾಂತ್ ಹೆಗೌಡ ಕೂಡ ಪಾಲ್ಗೊಂಡಿದ್ದಾರೆ. ಇನ್ನು ಸಾಕಷ್ಟು ಗಣ್ಯರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಅವರ ಕುಟುಂಬಸ್ಥರೆಲ್ಲ ಇದ್ದಾರೆ. ಮೊದಲು ಈ ಗೌರವ ರಕ್ಷೆಯನ್ನ ಪಾರ್ಥಿವ ಶರೀರಕ್ಕೆ ಕೊಡ್ತಾರೆ. ಕುಶಾಲ ತೋಪನ್ನ ಹಾರಿಸುವ ಮೂಲಕ ಸರ್ಕಾರಿ ಗೌರವ ರಕ್ಷೆಯನ್ನ ಪೊಲೀಸ್ ಬ್ಯಾಂಡ್ ಅನ್ನ ಬಾರಿಸುವುದರ ಮೂಲಕ ಕೊಡ್ತಾರೆ. ಇದು ಆದ ಬಳಿಕವೇ ಅಲ್ಲಿರ್ತಕ್ಕಂಥ ಕಟ್ಟೆಯ ಮೇಲೆ ಕೆಲವೊಂದಿಷ್ಟು ಧಾರ್ಮಿಕ ವಿಧಿವಿಧಾನಗಳನ್ನ ಬ್ರಾಹ್ಮಣ ಸಮಾಜದ ಸಂಪ್ರದಾಯದ ಹಾಗೆ ನಾರಾಯಣ ಬಲಿ ಮತ್ತು ಸೇರಿದ ಹಾಗೆ ಬೇರೆ ಬೇರೆ ವಿಧಿವಿಧಾನಗಳನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇದು ಸಹಜ ಸಾವ ಆಗಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಇದು ದುರ್ಮರಣ ಅನ್ನೋ ಕಾರಣಕ್ಕೋಸ್ಕರ ಒಂದಿಷ್ಟು ಸಂಪ್ರದಾಯಗಳಲ್ಲಿ ಕೂಡ ಬದಲಾವಣೆಗಳಿರ್ತದೆ. ಹಾಗೆ ಅವರ ಪುತ್ರ ಅಭಿಜಿನ್ಗೆ ಬ್ರಹ್ಮೋಪದೇಶ ಆಗಿರೋ ಹಿನ್ನೆಲೆಯಲ್ಲಿ ಆತರಿಂದನೇ ಎಲ್ಲಾ ರೀತಿಯ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡಿಸಲಾಗ್ತದೆ. ಇವೆಲ್ಲವೂ ಕೂಡ ಇಲ್ಲಿ ನಡೆಯುವ ಈಗ ಸಂಪ್ರದಾಯಬದ್ಧ ಕೆಲವು ಧಾರ್ಮಿಕ ಕಾರ್ಯಗಳು ಜೊತೆಯಲ್ಲಿ ಪೊಲೀಸರ ಗೌರವದಿಂದಲೇ ಈಗ ಶುರುವಾಗಿದೆ. ಪೊಲೀಸರು ತಮ್ಮ ಗೌರವ ರಕ್ಷೆಯನ್ನು ನೀಡಲಿಕ್ಕೆ ಶುರು ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.